ಜಲಸಿ ಇಟ್ ಈಸ್ ದ ಅಗ್ಲಿನೆಸ್ ಆಫ್ ದ ಹಾರ್ಟ್. ಅದು ಮಾತ್ಸರ್ಯ, ಅಸೂಯ. ನಮ್ಮ ಹತ್ತಿರ ಇಲ್ಲದ್ದು ಇನ್ನೊಬ್ಬರ ಹತ್ತಿರ ಇತ್ತು ಅಂದ್ರೆ ದುಃಖ ಆಗ್ತದೆ. ಈಗ ನಿಮಗಿಲ್ಲ ಕುರ್ಚಿ ನನಗೆ ಕೊಟ್ಟಾರ, ಇದನ್ನ ನೋಡಿ ನಿಮಗೆ ಹೆಂಗ ಅನಿಸ್ತದೆ? ಮಜಾ ಅನಿಸ್ತದ ಅಷ್ಟೆ. ನಿಮ್ಮದು ಮನಿ ಮಾರ ಅವೆಲ್ಲ ಮಸ್ತಾಗಿ ನೋಡಿದರೆ ನಮಗೆ ಹೆಂಗ ಅನಿಸ್ತದೆ? ಆರಾಮ್ ಅನಿಸ್ತತ್ತೋ? ನಮ್ಮ ಜೀವನ ಚಂದದ ಅಂತ ತಿಳ್ಕೋಬೇಕು. ಉರ್ಯಾಕ್ ಶುರುವಾಯಿತು ಅಂದ್ರೆ ತಿಳ್ಕೋಬೇಕು ನಮ್ಮ ಜೀವನ ಕೆಟ್ಟ ಹೋಗ್ಯದ ಅಂತ. ಅಸೂಯ ಇದನ್ನ ನಾವು ತೆಗೆದು ಹಾಕಬೇಕಾಗಿತ್ತು ಅಂದ್ರೆ 2 ಕೆಲಸ ಮಾಡೋದು. ಮೊದಲನೇದ್ದು, ನಮ್ಮಲ್ಲಿ ಏನದ ಅಷ್ಟ್ರಾಗ ಆನಂದ ಪಡೋದು, ಇಲ್ಲದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನಮ್ಮಲ್ಲಿ ಒಂದು ಪಣತಿ ಅದಲ್ಲ ಸಾಕು. ಅವ್ರ ಮನ್ಯಾಗ ಬಂಗಾರ ಪಣತಿ ಇರಬಹುದು, ಚಿಂತಿಲ್ಲ. ಆದರೆ ನಮ್ಮ ಮಣ್ಣಿನ ಪಣತಿಯ ಬೆಳಕು ಬೆಳಕೆ, ಅವರ ಬಂಗಾರ ಪಣತಿಯ ಬೆಳಕು ಬೆಳಕೆ. ಬೆಳಕು ಬೇಕೇ ವಿನಃ ಪಣತಿ ಮಹತ್ವದ್ದಲ್ಲ. ಆದ್ದರಿಂದ ನಾನೇನು ಕಡಿಮೆ ಅಲ್ಲ, ಅವ್ರೇನು ಹೆಚ್ಚಲ್ಲ. ಅವ್ರ ದಿನ ಬಂಗಾರದ ಪಣತಿ ಬಹಳ ದಿವಸ ಉರಿಯೋದಿಲ್ಲ. ಯಾಕೆ? ಅದರ ಮ್ಯಾಲ ಕಣ್ಣು ಬಹಳ ಜನರದ ಬೀಳ್ತದೆ. ನಮ್ಮ ಮನ್ಯಾಗ ಮಣ್ಣಿಂದದ, ಅವ್ರ ಮನ್ಯಾಗ ಬಂಗಾರದದ. ಎಷ್ಟು ನಾವು ಕಡಿಮೆಪ್ಪ ಹಿಂಗ ಅನ್ಕೋತು ಹಾದೇವಿ ಅಂದ್ರೆ ಹಾಳಾಗ್ತೀವಿ ಅಷ್ಟೆ.